ಎರಡನೆಯ ಅವಧಿಯ ಕೊನೆಯ ಬಜೆಟ್ ಮಂಡನೆಯಾಗಿದೆ. ಬಜೆಟ್ ಮಂಡನೆ ಆಗ್ತಾ ಇದ್ದ ಹಾಗೆ ನಾಯಕರು ಕೂಡ ಒಂದೊಂದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಸಂಸದ ಡಿ.ಕೆ. ಸುರೇಶ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಾ ಪ್ರತ್ಯೇಕ ರಾಷ್ಟ್ರದ ಕೂಗೆಬ್ಬಿಸಿದ್ದಾರೆ. ಪ್ರತ್ಯೇಕ ರಾಷ್ಟ್ರದ ಕೂಗೆಬ್ಬಿಸಿದ ಸಂಸದ ಡಿ.ಕೆ. ಸುರೇಶ್, ಅನುದಾನ ತಾರತಮ್ಯ ಸರಿ ಹೋಗದೇ ಇದ್ರೆ ಪ್ರತ್ಯೇಕ ರಾಷ್ಟ್ರ ಕೊಡಿ. ದಕ್ಷಿಣ ಭಾರತದವರು ಪ್ರತ್ಯೇಕ ರಾಷ್ಟ್ರದ ಧ್ವನಿ ಎತ್ತಬೇಕಾದದ್ದು ಅನಿವಾರ್ಯ ಅಂತ ಹೇಳ್ತಾರೆ ಸಂಸದ ಡಿ.ಕೆ. ಸುರೇಶ್. ಅಭಿವೃದ್ಧಿಯ ಹಣ ನಮ್ಮ ರಾಜ್ಯದ ಪಾಲಿಗೆ ಸಿಗ್ತಾ ಇಲ್ಲ, ನಮ್ಮ ಹಣವನ್ನ ಉತ್ತರ ಭಾರತಕ್ಕೆ ಕೊಡ್ತಾ ಇದ್ದಾರೆ. ಎಲ್ಲ ವಿಚಾರಗಳಲ್ಲೂ ರಾಜ್ಯಕ್ಕೆ ಕೇಂದ್ರದಿಂದ ಅನ್ಯಾಯವಾಗುತ್ತಲೇ ಇದೆ. ಅನ್ಯಾಯ ಮುಂದುವರೆದಿದ್ದೇ ಆದರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ಬೇಡಿಕೆ ಇಡಬೇಕಾಗತ್ತೆ, ಅದು ಅನಿವಾರ್ಯವಾಗಿಬಿಡುತ್ತೆ ಅಂತ ಹೇಳ್ತಾರೆ ಸಂಸದ ಡಿ.ಕೆ. ಸುರೇಶ್. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಕೆ.ಎಸ್. ಈಶ್ವರಪ್ಪನವರೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಇವತ್ತು ಬಜೆಟ್ ಮಂಡನೆ ಆಯಿತು. ಬಜೆಟ್ ಮಂಡನೆ ಆಗ್ತಾ ಇದ್ದಂತೆ ಒಂದಿಷ್ಟು ಪರ ವಿರೋಧದ ಹೇಳಿಕೆಗಳು ಸಹಜ ಈಶ್ವರಪ್ಪ ಅವರೇ. ಆದರೆ ಡಿ.ಕೆ. ಸುರೇಶ್ ಅವರು ಆಡಿದಂತಹ ಮಾತು ಪ್ರತ್ಯೇಕ ರಾಷ್ಟ್ರದ ಮಾತುಗಳನ್ನ ಆಡ್ತಾ ಇದ್ದಾರೆ. ಕರ್ನಾಟಕಕ್ಕೇನು ಸಿಗ್ಲಿಲ್ಲ, ದಕ್ಷಿಣ ಭಾರತಕ್ಕೇನು ಸಿಗ್ತಿಲ್ಲ ಅನ್ನುವಂತಹ ನೋವನ್ನು ಅವರು ಈ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹೇಳಿಕೆ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಅಂತ? ಈ ಜಿನ್ನಾ ಸಂಸ್ಕೃತಿ ಸೇರ್ತಾ ಇದ್ದಾರೆ ಡಿ.ಕೆ. ಸುರೇಶ್ ಅವರು. ಕಾಂಗ್ರೆಸ್ ಪಕ್ಷ ಹಿಂದೂಸ್ತಾನ ಪಾಕಿಸ್ತಾನ ಅಂತೇಳಿ ದೇಶ ಹೊಡಿತು. ಆ ರೂಪದಲ್ಲಿ ಇವತ್ತು ಉತ್ತರ ಭಾರತ ದಕ್ಷಿಣ ಭಾರತ ಅನ್ನಂತ ಮಾತಾಡಿ ರಾಷ್ಟ್ರದ್ರೋಹಿ ಹೇಳಿಕೆಯನ್ನ ಮಾನ್ಯ ಡಿ.ಕೆ. ಸುರೇಶ್ ಅವರು ಕೊಟ್ಟಿದ್ದಾರೆ. ಇವ್ರ ಹೇಳಿಕೆನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಅಥವಾ ಅವ್ರ ನಾಯಕರುಗಳಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಒಪ್ತಾರ ಅನ್ನೋದು ಕೇಳ್ಬಿಟ್ಟು ಅವ್ರು ಉತ್ತರ ಕೊಡ್ಲಿ. ಯಾಕೆಂತಂದ್ರೆ ಈ ಒಂದು ದೇಶವನ್ನ ಒಟ್ಟಿಗೆ ತಗೊಂಡೋಗಂತ ಪ್ರಯತ್ನವನ್ನು ಎಲ್ರು ಮಾಡ್ತಿರ್ಬೇಕಾರೆ ದೇಶವನ್ನ ಒಡೆಯಂತ ಕೆಲಸ ಮಾಡ್ತಿರಲ್ಲ ಡಿ.ಕೆ. ಸುರೇಶ್ ಅವರು, ಅದು ಜಿಲ್ಲಾ ಸಂಸ್ಕೃತಿ ಅದು. ಹಾಗಾಗಿ ಅವ್ರನ್ನ ಪಕ್ಷದಿಂದ ಹೊರಗಡೆ ಹಾಕ್ಬೇಕು, ಇಲ್ಲ ಅವ್ರ ಮೇಲೆ ಗಡಿಪಾರು ಮಾಡ್ಬೇಕು. ಅಲ್ಲ, ಈಗ ಅನುದಾನ ಕೇಂದ್ರದಿಂದ ಅನುದಾನ ರಾಜ್ಯಕ್ಕೆ ಬರಬೇಕು ಅನ್ನುವಂತಹ ಸಂದರ್ಭ ಬಂದಾಗ್ಲೆಲ್ಲವೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಅವ್ರ ಮಾತಿನ ಒಂದು ಧಾಟಿ. ಅಂದ್ರೆ ಪ್ರತಿ ಬಾರಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ. ಈ ಬಾರಿಯೂ ಕೂಡ ಬಜೆಟ್ನಿಂದ ರಾಜ್ಯಕ್ಕೆ ಏನೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಹೇಳ್ತಿರೋದು, ಅನುದಾನ ಜಾಸ್ತಿ ತಗೊಂಡಕ್ಕೆ ಏನ್ ಮಾಡ್ಬೇಕು ಅನ್ನೋ ವ್ಯವಸ್ಥೆಗಳನ್ನ ಎಲ್ರು ಒಟ್ಟಿಗೆ ಸೇರಿ ಮಾಡೋಣ. ಉದಾಹರಣೆಗೆ ರಾಜ್ಯದ ಸರ್ಕಾರ ಬಜೆಟ್ ಮಂಡನೆ ಮಾಡುತ್ತೆ, ಅನೇಕ ಜಿಲ್ಲೆಗಳಲ್ಲಿ ಅದು ಲಾಭ ಆಗಿಲ್ಲ ಅಂದ್ರೆ ಕರ್ನಾಟಕದಿಂದ ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳಕ್ ಬರುತ್ತಾ? ಸಾಧ್ಯನೇ ಇಲ್ಲ. ಈ ದೇಶ ಒಂದು ರಾಜ್ಯ ಒಡೆಯೋದಾಗ್ಲಿ ದೇಶ ಒಡೆಯೋದಾಗ್ಲಿ ಇದು ರಾಷ್ಟ್ರ ದ್ರೋಹಿಗಳ ಕೆಲಸ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಅನುದಾನ ತರ ದಿಕ್ಕಲ್ಲಿ ಏನ್ ಮಾಡ್ಬೇಕು ಎಲ್ರು ಒಟ್ಟಿಗೆ ಸೇರಿ ಪ್ರಯತ್ನ ಮಾಡೋಣ. ಆದ್ರೆ ನಮ್ದ ಉತ್ತರ ಭಾರತ ಬೇರೆ ದಕ್ಷಿಣ ಭಾರತ ಬೇರೆ ಬೇರೆ ವ್ಯವಸ್ಥೆನ ಮಾಡ್ತೀವಿ ಅಂತ ಯೋಚನೆ ಮಾಡೋದನ್ನೇ ರಾಷ್ಟ್ರದ್ರೋಹಿ ಯೋಚನೆ ಇದು. ಈಶ್ವರಪ್ಪನವ್ರೆ, ಆದ್ರೆ ಈಗ ಕರ್ನಾಟಕಕ್ಕೆ ಬಜೆಟ್ ನಲ್ಲಿ ಸಿಕ್ಕಂಥದ್ದು ಏನು ಅನ್ನುವಂಥ ಪ್ರಶ್ನೆಯನ್ನೇನು ಡಿ.ಕೆ. ಸುರೇಶ್ ಅವರು ಕೇಳ್ತಿದ್ದಾರೆ. ತಾವು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ ಒಬ್ಬ ಕನ್ನಡಿಗನಾಗಿ? ಈಗ ಬಜೆಟ್ ಮಂಡನೆ ಮಾಡಿರೋದು ಯಾವ್ದೋ ಒಂದೊಂದು ರಾಜ್ಯಕ್ಕೆ ಸಪರೇಟ್ ಮಾಡಕ್ ಬರಲ್ಲ. ಈಗ ಉದಾಹರಣೆಗೆ ಮಧ್ಯಮ ವರ್ಗದವರಿಗೆ ಮನೆಗಳು ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಮನೆಗಳು ಬೇಕು ಏನು ಅಂತಕ್ಕಂಥದ್ದು ಒಂದು. ಪ್ರವಾಸೋದ್ಯಮ ಇಲಾಖೆಗೆ ನಾವು ಬಡ್ಡಿ ಇಲ್ಲದೆ ಸಾಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಕರ್ನಾಟಕಕ್ಕೆ ಬಿಟ್ಟು ಕೊಡ್ತೀವಿ ಅಂತ ಹೇಳಿದಾರ? ಮನೆಗಳನ್ನ ಕರ್ನಾಟಕ ಬಿಟ್ಟು ಅಂತ ಹೇಳಿದಾರ? 7 ಲಕ್ಷ ರೂಪಾಯಿ ತನಕ ಕೂಡ ನಾವು ತೆರಿಗೆಯನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದಾರೆ. ಕರ್ನಾಟಕವನ್ನು ಬಿಟ್ಟು ಮಾಡ್ತೀವಿ ಅಂತ ಹೇಳಿದಾರ? ಇದೆಲ್ಲ ಅಲ್ಲ. ಅದಕ್ಕೋಸ್ಕರ ನಾನು ಹೇಳಕ್ ಕೊಟ್ಟಿರೋದು, ಏನ್ ಕರ್ನಾಟಕಕ್ಕೆ ಬೇಕು ಅನ್ನೋದನ್ನ ಬೇಕಾದ್ರೆ ಕೇಳಿ. ಅದು ಬಿಟ್ಟು ಇವರು ನಾವು ಬೇರೆ ರಾಷ್ಟ್ರವೇ ಕಟ್ತೀವಿ, ದಕ್ಷಿಣಕ್ಕೆ ಭಾರತವೇ ಬೇರೆ ಆಗತ್ತೆ ಅಂತಂದ್ರೆ ಇದು ನಿಜಕ್ಕೂ ರಾಷ್ಟ್ರದ್ರೋಹಿ ಹೇಳಿಕೆ ಇದು. ಅಂದ್ರೆ ಅವರು ಡಿಮ್ಯಾಂಡೇ ಮಾಡ್ತಾ ಇಲ್ಲ ಅಂತನ, ಸುಮ್ಮನೆ ಒಂದು ಹೇಳಿಕೆ ಕೊಡ್ಬೇಕು, ಅದಕ್ಕೆ ಹೇಳಿಕೆ ಕೊಡ್ತಾ ಇದ್ದಾರೆ. ರಾಜ್ಯಕ್ಕೆ ಏನು ಬೇಕು ಅನ್ನೋದನ್ನ ಒತ್ತಾಯ ಮಾಡ್ತಾ ಇಲ್ಲ ಅಂತನ. ನಾನು ಅದಕ್ಕೆ ಹೇಳ್ತಾ ಇರೋದು. ಉದಾಹರಣೆಗೆ ಏರ್ಪೋರ್ಟ್ಗಳ ಆಧುನೀಕರಣ, ಹೊಸ ಏರ್ಪೋರ್ಟ್ ನಿರ್ಮಾಣ, 517 ಏರ್ಪೋರ್ಟ್ ಅಂತ ಹೇಳಿದ್ರೆ ಇದು ದಕ್ಷಿಣ ಭಾರತದಲ್ಲಿ ಎಷ್ಟಿದೆ ನಮಗೆ ಗೊತ್ತಿಲ್ಲ. 1,000 ತನಕನೂ ಕೂಡ ವಿಮಾನ ಖರೀದಿ ಮಾಡ್ತೀರಿ ಅಂತ ಹೇಳ್ತಿದ್ದಾರೆ, ನಮಗೂ ಗೊತ್ತಿಲ್ಲ. ರೈಲ್ವೆ ಸ್ಟೇಷನ್ಗಳನ್ನ ಎಲ್ಲ ಒಂದೇ ಮಾತ್ರ ರೈಲಾಗಿ ಪರಿವರ್ತನೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ದಕ್ಷಿಣ ಭಾರತಕ್ಕೆ ಉತ್ತರ ಭಾರತಕ್ಕೆ ಬೇರೆ ಬೇರೆ ಆಗುತ್ತಾ? ಅನುದಾನ ಏನ್ ಬೇಕು ಅನ್ನೋದು ಕೇಳಬೇಕು.
ಅದು ಬಿಟ್ಟು ನನ್ನ ಹೆಸರು ಹೊರಗಡೆ ಬರಬೇಕು, ಇಡೀ ದೇಶದಲ್ಲಿ ಡಿ ಕೆ ಸುರೇಶ್ ಅನ್ನೋರು ಯಾರು ಗೊತ್ತಾಗಬೇಕು ಅಂತೇಳಿ ಎಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನ ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೀನಿ. ದೇಶವನ್ನ ಈಶ್ವರಪ್ಪ ಅವರೇ ಅವ್ರು ಹೇಳೋದೇನ್ ಗೊತ್ತಾ, ಅವರು ನೋವನ್ನ ಈ ರೀತಿ ತೋಡ್ಕೊಳ್ತಾ ಇದೀನಿ ಅನ್ನುವಂತಹ ಅರ್ಥದಲ್ಲಿ, ಅಂದ್ರೆ ದಕ್ಷಿಣ ಭಾರತದವರು ಅತಿ ಹೆಚ್ಚು ತೆರಿಗೆನ ಕೊಡ್ತಾರೆ, ಆದ್ರೆ ಆ ತೆರಿಗೆ ಉಪಯೋಗ ಉತ್ತರ ಭಾರತದಕ್ಕೆ ಆಗ್ತಾ ಇದೆ, ನಮಗದ್ರ ಲಾಭ ಸಿಗ್ತಾ ಇಲ್ಲ. ಆ ನೋವನ್ನ ಈ ರೀತಿ ಹಂಚ್ಕೊಳ್ತಾ ಇದ್ದಾರೆ ಡಿ ಕೆ ಸುರೇಶ್ ಅನ್ನೋದು ಉಳಿದ ಕಾಂಗ್ರೆಸ್ ನಾಯಕರ ಮಾತು. ನಾನು ಹೇಳ್ತಿರೋದು ಬೇರೆ. ಈಗ ತಾಯಿ ಇಬ್ರು ಅಣ್ಣ ತಮ್ಮಂದ್ರಿಗೆ ಊಟ ಮಾಡಿಸ್ತಾಳೆ, ನಾನ್ ತಾಯಿ ಬಿಟ್ಟು ಹೋಗ್ತೀನಿ ಅಂತ ಸ್ವಲ್ಪ ಕಡಿಮೆ ಆಯ್ತು ಅಂತ ಯಾರ ಹೇಳ್ತಾರೇನು? ಭಾರತ ನಮ್ ತಾಯಿ ಇದ್ದಂಗೆ. ತಾರತಮ್ಯ ಆಗಿದೆ ಅಂತೀರಿ ತಾವು ಕೂಡ, ಆದ್ರೆ ಹೇಳಿಕೆ ಈ ರೀತಿ ಕೊಡಬಾರ್ದು ಅಂತಲ್ಲ. ಈಗ ಇವರು ತಾರತಮ್ಯ ಆಗ್ಬೇಕಾದ್ರೆ ಯಾವ ವಿಷಯ ನಾನು ಹೇಳ್ತಾ ಇದ್ದೀನಲ್ಲ, ಅನೇಕ ವಿಚಾರಗಳ ಬಗ್ಗೆ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಗರ್ಭಕೋಶ ಕ್ಯಾನ್ಸರ್ಗೆ ಸರ್ಕಾರದಿಂದ ಉಚಿತ ಲಸಿಕೆ, ಇದು ದಕ್ಷಿಣ ಭಾರತಕ್ಕೆ ಬೇರೆ ಮಾಡಕ್ಕಾಗತ್ತಾ? ಅದೇ ರೀತಿ ಮನೆ ಬಗ್ಗೆ ಹೇಳ್ತೇನೆ ನಾನು. ಸ್ವಸಹಾಯ ಸಂಘಗಳ ಗುಂಪುಗಳಿಗೆ 9 ಕೋಟಿ ಮಹಿಳೆಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಲಕ್ಪತಿ ದೀದಿ ಕಾರ್ಯಕ್ರಮ ತರ್ತಿದ್ದಾರೆ. ಅದನ್ನು ದಕ್ಷಿಣ ಭಾರತ ಬೇರೆ, ಉತ್ತರ ಭಾರತ ಹೆಣ್ಮಕ್ಳು ಬೇರೆ ಅಂತ ಹೇಳಕ್ ಬರುತ್ತಾ? ಇವ್ರಿಗೆ ಯಾವ ವಿಚಾರದಲ್ಲಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಿದೆ ಅದನ್ನ ಕೇಳೋಣ. ಇವ್ರು ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ, ಬಜೆಟ್ ನ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಇವ್ರು ಲೋಕಸಭೆಯಲ್ಲಿ ಹೇಳಿ ಅದನ್ನ. ಅದು ಬಿಟ್ಟು ನಾವು ದಕ್ಷಿಣ ಭಾರತವೇ ಬೇರೆ ಕೇಳ್ತೀವಿ ಅಂದ್ರೆ ತಾಯಿಗೆ ದ್ರೋಹ ಮಾಡ್ದಂಗಾಗತ್ತೆ. ಅಂದ್ರೆ ಈಶ್ವರಪ್ಪನವ್ರೆ, ಇವತ್ತಿನ ಬಜೆಟ್ ಏನ್ ಮಂಡನೆ ಆಯ್ತು, ತಮಗೆ ಬಹಳ ಗಮನ ಸೆಳೆದಂತಹ ಅಂಶ ಯಾವ್ದದ್ರಲ್ಲಿ? ತಾವು ಅದನ್ನ ಲಿಸ್ಟ್ ಮಾಡೋದಾದ್ರೆ? ನಾನು 1 ಕೋಟಿ ಮನೆಗೆ ಸೋಲಾರ್ ವಿದ್ಯುತ್ ಕೊಡ್ತಾ ಇದ್ದಾರೆ. ಇದರಿಂದ ಇದು ಇಡೀ ಬಡವರಿಗೆ ಕಡಿಮೆ ರೇಟ್ ಅಲ್ಲಿ ಅವರಿಗೆ ಸೋಲಾರ್ ಸಿಗತ್ತೆ, ಇಲ್ಲ ಫ್ರೀ ಸಿಗತ್ತೆ. ಎರಡನೇದು ಇದನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಕ್ಯಾನ್ಸರ್ ಬಗ್ಗೆ ಇರ್ಬೋದು, ಅದೇ ರೀತಿ ಆಶಾ ಕಾರ್ಯಕರ್ತರಿಗೆ ಆಯುಷ್ಮಾನ್ ಇರ್ಬೋದು, ಈ ರೀತಿ ಬಡವರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ. ಮಧ್ಯಮ ವರ್ಗದ ಹೊಸ ಮನೆಗಳು ಕಟ್ಟಿಕೊಡೋದು ನಾನು ಕೇಳೇ ಇರ್ಲಿಲ್ಲ. ಪ್ರವಾಸೋದ್ಯಮ ಇಲಾಖೆಗೆ ಎಲ್ಲ ರಾಜ್ಯಗಳು ಬಡ್ಡಿ ರಹಿತ ಸಾಲ, ಈ ರೀತಿ ಅನೇಕ ವಿಚಾರಗಳನ್ನು ಬಜೆಟ್ ಅಲ್ಲಿ ನಾನು ನೋಡಿದ್ದೀನಿ. ಡಿ ಕೆ ಸುರೇಶ್ ನಮ್ಮ ರಾಜ್ಯಕ್ಕೆ ಏನ್ ಬೇಕು, ದಕ್ಷಿಣ ಭಾರತಕ್ಕೆ ಏನ್ ಬೇಕು ಅನ್ನೋದನ್ನ ಬಜೆಟ್ ಅಲ್ಲಿ ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಭಾಷಣ ಮಾಡ್ಲಿ, ಅದ್ರಲ್ಲಿ ಕೇಳಲಿ ಕೇಂದ್ರ ಸರ್ಕಾರಕ್ಕೆ. ಅದ್ ಬಿಟ್ಟು ಬೇರೆ ರಾಷ್ಟ್ರವೇ ಮಾಡ್ತೀವಿ ಅಂತ ಹೋಗಿದ್ದು ನನಗಂತೂ ತುಂಬಾ ನೋವಾಗಿದೆ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಈಶ್ವರಪ್ಪ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಹಾಗಿದ್ರೆ ಏನ್ ಹೇಳಿದ್ರು ಡಿ ಕೆ ಸುರೇಶ್, ಅದಕ್ಕೆ ಈಶ್ವರಪ್ಪನವರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ರು, ಹೇಳಿಕೆ ಪ್ರತಿ ಹೇಳಿಕೆಗಳಿದ್ದಕ್ಕೆ ಪಾಲೇನ್ ಸಿಗಬೇಕಾಗಿದೆ. ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸ್ಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಗಂಭೀರವಾದಂತಹ ವಿಚಾರ ಎತ್ತಿದ್ದೀರಿ ಸರ್. ಪ್ರತ್ಯೇಕ ರಾಷ್ಟ್ರದ ವಿಚಾರ ಅಂದ್ರೆ ದಕ್ಷಿಣ ಭಾರತ ಉತ್ತರ ಭಾರತ ಅನ್ನುವಂಥದ್ದು ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನ ಹಂಚ್ತಾ ಇರ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ನಮ್ಮ ರಾಜ್ಯಗಳ ಹಣ ಉತ್ತರದ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು. ಯಾವುದೇ ವಿಚಾರಗಳಲ್ಲಾಗ್ಲಿ ನಮ್ಮ ಮೇಲೆ ಹಿಂದಿಯನ್ನ ಏರಿಕೆ ಮಾಡ್ತಕ್ಕಂಥದ್ದು. ನಿನ್ನೆ ರಾಜ್ಯಪಾಲರು ನಮ್ಮ ಕನ್ನಡದ ಫಲಕಗಳನ್ನ ಹಾಕ್ಲಿಕ್ಕೆ ಅವ್ರದ್ದೇನಿದೆ, ಯಾತಕ್ಕೆ ಅವ್ರು ತಿರಸ್ಕಾರ ಮಾಡ್ತಾರೆ? ಅವ್ರು ತಿರಸ್ಕಾರ ಮಾಡಿಲ್ಲ, ಅಸೆಂಬ್ಲಿಲಿ ಮಂಡಿಸಿ ನೋಡಿ ಏನೇನು ವಿಚಾರಗಳು ಈಗ ಎಲ್ಲಾ ರಾಜ್ಯಪಾಲರುಗಳು ಎಲ್ಲ ಇದೇ ತರದ ಭಾವನೆಯನ್ನ ವ್ಯಕ್ತಪಡಿಸ್ತವಂತ ಅಂದ್ರೆ ನಮ್ಮ ರಾಜ್ಯಕ್ಕೆ ನಮ್ಮ ಕನ್ನಡಿಗರಿಗೆ ಕೊಡ್ತಕ್ಕಂತ ಗೌರವ ಏನು, ಕನ್ನಡಿಗರಿಗೆ ಕೊಡ್ತಕ್ಕಂಥದ್ದು ಅದರಲ್ಲೇನು ಮಿಸ್ಟೇಕ್ಸ್ ಏನಿದೆ? ಸೊ ಒಟ್ಟಾರೆ ಇವತ್ತು ನಮ್ಮ ಹಣಕಾಸು ಪರಿಸ್ಥಿತಿ, ನಮ್ಮಿಂದ ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನ ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದು ಎಷ್ಟು? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಮಾಡಿದ್ರಲ್ಲ ಬದುಕು ಹಿಂದೂಸ್ತಾನ ಪಾಕಿಸ್ತಾನ, ಹಾಗೆ ಡಿ ಕೆ ಸುರೇಶ್ ನೇತೃತ್ವದಲ್ಲಿ ಅಥವಾ ಕಾಂಗ್ರೆಸ್ಸಿಗರು
ಕರ್ನಾಟಕವನ್ನು ಅಥವಾ ಉತ್ತರ ಕರ್ನಾಟಕ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಒಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಒಂದೇ ಮಾತ್ರ ಅಂತ ಹೇಳ್ತಾ ಇದ್ದೀವಿ. ನಾವು ಈ ದೇಶದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬರು ಕೂಡ ಭಾರತ ಮಾತೆಯ ಮಕ್ಕಳು ಅಂತೀವಿ ನಾವು. ಇದು ಉತ್ತರ ಭಾರತದವ್ರು ಬೇರೆ, ದಕ್ಷಿಣ ಭಾರತದ ಬೇರೆ. ಡಿ ಕೆ ಸುರೇಶ್ ಕೂಗಿದ ತಕ್ಷಣ ಅದಾಗಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶ ಒಂದು ಅಂತ ಅಪೇಕ್ಷೆ ಪಡ್ತಿರೋ ನಾವು. ಹಾಗಾಗಿ BJP ರಾಮನ್ ಮಾಡಿಕೊಂಡ್ರು, ಅದು ಬೇರೆ. ಅದು ಈ ರೀತಿ ದೇವ್ರನ್ನೂ ಹೊಡೆದ್ರು, ದೇಶವನ್ನೂ ಹೊಡೆದ್ರು, ಅದೇ ರೀತಿ ಜಾತಿ ಹೊಡೆದ್ರು, ಧರ್ಮವನ್ನು ಹೊಡೆದ್ರು. ಈಗ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಹೊಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೂ ಅಂಥದಕ್ಕೆ ಭಾರತೀಯ ಜನತಾ ಪಾರ್ಟಿ ಬೆಂಬಲ ನಾವು ಕೊಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.